ಅತ್ತೆ ಇವಾಗಿರೋ ಮನೆ ಅದು ಆ, ಬಂಟಿ ಅವ್ರ ಹೆಸ್ರಿಗೆ ಐತಂತಲ್ವೇನತ್ತೆ? ಇವಾಗ ಅದು ನಮ್ಮದೇ ಅಂತಲ್ಲೇ ಮನೆ. ಕಣಮ್ಮ, ಅದು ನಮ್ಮದೇ ಎಲ್ಲ ನಾವು ಅವರು ಮೋಸ ಮಾಡಿ ಹೊಲ ಮನೆ ಎಲ್ಲ ಮಸ್ತ ಬರ್ಸ್ಕೊಂಡವ್ರಿ. ಅದಕ್ಕೇನೆ ನಿಮ್ಮ ಮಾಮ ಸಿಟ್ಟು ಅವ್ರ ಮೇಲೆ ಎಲ್ಲ ಹಿಂಗೆ ಮೋಸ ಮಾಡಿ ಬರ್ಸ್ಕೊಬಿಟ್ರಲ್ಲ ನಮ್ಮದು ಅಂತ ಹೇಳಿ. ಅದಿನ್ನ ಬಾಬ್ಲಿಂಗನ ಹೆಸ್ರಿಗೆ ಆಗಿಲ್ವಂತೆ. ನಮ್ಮದು ಹೆಸ್ರು ತೋರಿಸ್ತಾ ಐತಂತೆ. ಇವಾಗ ಮೊನ್ನೆ ಎಲ್ಲನ ನಿಮ್ಮ ಮಾಮಗೆ ಗೊತ್ತಿರಲಿಲ್ಲ. ನೆನ್ನೆ ಸಾರನ್ನ ಕರ್ಕೊಂಡು ವರ್ಷನ್ ಕರ್ಕೊಂಡು ಹೋಗಿತ್ತು. ಇವಾಗ ಅವನ ಹೆಸ್ರಿಗೆ ಇನ್ನೂ ಆಗಿಲ್ವಂತೆ. ನಮಗೆ ಈ ದಿನ ಅವನ ಹೆಸ್ರಿಗೆ ಆಗೈತೆ ಅಂದ್ಕೊಂಡಿದ್ವಿ. ಹೊಲ ಎಲ್ಲನ ಅದು ನಮ್ಮದೇನೆ. ಇವಾಗ ನಮ್ಮ ವರ್ಷ ಇದ್ದಾನಲ್ಲ ಆ ಮನೆ ನಮ್ಮ ಶಾಂತ ಮನೆ ನೋಡು, ಅದು ಒಂದೇ ಥರ ನಮ್ಮದೇ ಅದು ಮನೆ. ಇಬ್ಬರಳ ಅಣ್ಣ ತಮ್ಮಗಳು ಅಂತ ಹೇಳಿ ನಮ್ಮ ಮಾಮ, ಅದೇ ನಿಮ್ಮ ಮಾಮ ನಮ್ಮ ಅಯ್ಯಪ್ಪರ ಅವ್ರ ಅಪ್ಪಯ್ಯ ಕೊಡ್ಸಿತಂತೆ. ಇಬ್ಬರಳಿಗೂ ತಲಕೊಂದೊಂದು ಅಂತ ಹೇಳಿ ಕೊಡ್ಸಿತಂತೆ. ಎರಡು ಒಂದೇ ಥರ ಇದಾವೆ ನೋಡಿ ಮನೆ. ಹಳೆ ಕಾಲದವು ಒಂದೇ ಥರ ಇದ್ದಾವೆ. ಅದು ಮೋಸ ಮಾಡಿದ್ರಂತೆ. ಅದಕ್ಕೆ ನಿಮ್ಮ ಮಾಮ ಸಿಟ್ಟಿದೆಲ್ಲನ. ಇವಾಗೆಲ್ಲನ ಅದಿನ್ನ ಹೆಸ್ರಿಗೆ ಆಗಿಲ್ವಂತೆ. ಇದನ್ನೆಲ್ಲ ಇವಾಗ ಹೋಗಿ ತಿಳ್ಕೊಂಬಂದವ್ರಿ. ಅವನ ಹೆಸ್ರಿಗೆ ಆಗಿಲ್ಲಂತೆ. ಎಲ್ಲನ ನಮ್ಮ ಹೆಸ್ರಿನಾಗೆ ಐತಂತೆ. ನಾನು ಇವಾಗ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಹೆಸ್ರಿಗೆ ಆಗುತ್ತಂತೆ. ಎಲ್ಲ ನಮ್ಮ ಹೆಸ್ರಿಗೆ ಆಗುತ್ತೆ. ಇವಾಗ ಮನೆ ಇರೋದು ಅವ್ನ ಬಂಟಿ ಹೆಸ್ರಿಗೆ ಐತಂತ. ಮನೆ ಮಾತ್ರ ಮಾಡಿಸ್ಕೊಂಡಾರ. ಅವಾಗ ಅದನ್ನು ಮೋಸ ಮಾಡಿ ಎಲ್ಲನ ನಮ್ಮ ಮಾಮ ತಿಳಿಯಲ್ಲ ಅಂತ ಹೇಳಿ ಅವ್ರ ಅಪ್ಪಯ್ಯ ಎಲ್ಲ ಮೋಸ ಮಾಡಿಸ್ಕೊಂಡಿದ್ದಂತೆ. ಮೋಸ ಮಾಡಿ ಎಲ್ಲ ಬರೆಸ್ಕೊಂಡಿದ್ದಂತೆ. ಅದಕ್ಕೆ ಅವ್ರಿಗೂ ನಮಗೂ ಭಾಳ ದಿನದಿಂದ ವಿರೋಧ. ನಿಮ್ಮ ಮಾಮಗೆ ನಾವು ಸಣ್ಣ ಹುಡುಗರಿದ್ದಾಗಿಂದನೂ ಅದನ್ನು ನೋಡಿದ್ವಿ, ಅದು ನಮ್ಮದು ಹೊಲ ಮನೆ ಅಂತ ಹೇಳಿ ನಿಮ್ಮ ಮಾಮ್ಗೆ ಅದಕ್ಕೆ ಸಿಟ್ಟು. ಅವ್ನು ನಮ್ಮದು ಕೇಳ್ತಾರಲ್ಲ ಅಂತ ಅವನು ನೀವು ಬರಲೇಬೇಕು. ಅದು ಇವಾಗ ಹೆಸ್ರಿಗೆ ಆಗಿಲ್ಲ ತಡಿ, ಅವನಿಗೆ ಏನಾನ ಇವಾಗ ಕಳಿಸ್ತೀವಿ ಅಂತ ಹೇಳವ್ರಿ. ಇವಾಗ ನಿಮ್ಮ ಹೆಸ್ರಿಗೆ ಆಗಿಲ್ಲ ಇದು ಅಂತ ಹೇಳಿ ನೋಟಿಸ್ ಕಳಿಸ್ರಿ ಅಂತ ಹೇಳಿ ಬಂದವರು ಅಂತೆಲ್ಲ ಹೋಗಿ ಕಳಿಸ್ತಾರೆ. ನೀವು ಮಾಡಿಸ್ಕೋಬೇಕು, ಇದು ಮಾಡಿಸ್ಕೊಳ್ರಿ. ಇವಾಗ ಇದು ಮಾಡ್ತೀರಾ? ಇವಾಗ ನಿಮ್ಮ ಮಾಮನ ಹೆಸ್ರಿನಾಗೆ ನಿಮ್ಮ ಮಾಮನ ಹೆಸ್ರಿಗೂ ನಿಮ್ಮ ಇವರ ತಮ್ಮ ರಮೇಶಪ್ಪ ಶಾಂತಮ್ಮರ ಅವನು ಇಬ್ಬರು ಅಣ್ಣ ತಮ್ಮಗಳು ಇವರಿಬ್ಬರ ಹೆಸ್ರಿಗೆ ಗೊತ್ತಾಯ್ತಂತೆ. ಇವ್ರ ಅಪ್ಪನ ಹೆಸರಿಗೆ ಐತಂತ ನಾನಿನ್ನ ಮಾಡಿಸ್ಕೊಂಡಿಲ್ಲ. ಆವಾಗಿನ ಕಾಲದಾಗೆ ಸುಮ್ಮನೆ ಕೈ ಬರವಣಿಗೆ ಮಾಡಿ ಸುಮ್ಮನೆ ಆಗ್ಯವ್ರಿ. ಇವಾಗೆಲ್ಲ ಕಂಪ್ಯೂಟರ್ದಲ್ಲ, ಅದಕ್ಕೆ ಮಾಡಿಸ್ಕೊಂಡಿಲ್ವಂತೆ. ಅದಕ್ಕೇನೆ ಇವಾಗ ನಿಮ್ಮ ಮಾಮ ಹೋಗಿತ್ತು ಎಲ್ಲ ತಿಳ್ಕೊಂಬಂದೈತಿ. ಅವನು ಬಂಟಿ ಹಂಗಂತ ಹೇಳಿದ್ನಂತಪ್ಪ ಅರ್ಸಂತಾಯಿ ಹಂಗಂತ ನನ್ನ ಹೆಸ್ರಿಗೆ ಐತೆ ಮನೆ ಅಂತ ಹೇಳಿ. ರೀತನ್ಗೂ ಈ ವಿಷಯ ಗೊತ್ತಾಗೈತೆ. ಅದಕ್ಕೇ ಅವನು ವರ್ಷ ಇದ್ದಾನಲ್ಲ ಇವಾಗ ವಿಜಿನ್ ಕರ್ಕೊಂಡು ಆ ಮನೆಗೆ ಇವಾಗ ಅದು ಬಂಟಿ ಹೆಸ್ರಿಗೆ ಐತಂತೆ. ಇವಾಗ ಅದು ನಿಮ್ಮದೇನೆ ಮನೆ, ಅದಕ್ಕೆ ನಿಮ್ಮದೇನು ಬೇಡ, ನಿಮ್ಮ ಮಾಮ ಅದಕ್ಕೆ ನೊಂದ್ಕೊಂತ ಇರೋ ಸುಗುಣ ನಿನ್ನ ಹೆಸ್ರಿಗೆ ನಿನ್ನ ಹೆಸ್ರಿಗೆ ಮಾಡಿಸ್ಕೊಂಡು ಅಲ್ಲಿ ಬಿಡಿ ಹೊರಕ್ಕೆ ಹಾಕು ಅಂತ ಹೇಳಿ ಹೇಳ್ತಾಯಿತ್ತು. ಅದಕ್ಕೆ ಅವ್ರು ಯಾಕೆ 3 ಮನೆ ಬಂದವೆ ಅಂತ ಅವ್ರು ನೋಡಿದ್ರೆ ಇಬ್ಬರ ಅಣ್ಣ ತಮ್ಮಗಳು. ಇವ್ರಿಗೆ 3 ಮನೆ 2-3 ಮನೆ ಬಂದವಲ್ಲ. ಇವ್ರಿಗೆ 2 ಮನೆ ಏನೋ ಬಂದವೆ. ಅವ ಆನಂದಣ್ಣನ 3 ಮನೆ. ಅವ್ರು ಇರೋದೇ ಇಬ್ಬರ ಅಣ್ಣ ತಮ್ಮಗಳು. ಇವ್ರದ್ದು ಅವರು ಇದು ಮಾಡ್ಕೊಂಡವ್ರಿ. ಇದನ್ನು ನೀವು ತಗೊಂಡಿರೋದು ಸ್ವಂತ ದುಡ್ಡು ಕೊಟ್ಟು. ಆವಾಗ ಇಲ್ಲ, ಆವಾಗ ಅವ್ರದ್ದು ಯಾತು ಇರಲಿಲ್ವಂತೆ. ಬಂಗ್ಲಿಂಗಾರ ಅಪ್ಪ ಇರ್ದು ನಮ್ಮವೇ ಓಸು ಮನೇನೂ ಅವ್ರದ್ದು ಅದೊಂದು ಆನಂದ ಇದಾನಲ್ಲ, ಅದೊಂದೇ ಅವ್ರ ಮನೆ ಇದ್ದಿದ್ದು. ಆಮೇಲೆ ಇವಾಗ ಇದಾರಲ್ಲ ಅದು ತಗೊಂಡ್ರಂತ ಅವ್ರದ್ದು ಅರ್ಧ ಬೇರೆ ಇರ್ದಂತೆ. ಇವಾಗ ಒರ್ಸಿರೋದ್ನು ಈ ಮನೆ ನಮ್ಮ ಶಾಂತ ಮರದಾಳೆ ಮನೆ ಜಾಗ ಐತಲ್ಲ ಅದು ನಮ್ಮವಂತೀವಲ್ಲ. 3 ಅಂತ ಇದ್ದಿದ್ದು ಇವರು ಮಕ್ಕಳು. ಇವ್ರು 3 ಅಲ್ಲ, ಅದಕ್ಕೆ ನನ್ನ ಮಗಳಿಗೆ ಒಂದಿರಲಿ ಅಂತ ಹೇಳಿ ಮಾಡಿದ್ದಂತೆ. 3-5 ಮಕ್ಕಳು ಅಂತ ಹೇಳಿ ಅವ್ರಿಬ್ಬರಾಳಲ್ಲ. ಇಬ್ಬರಾಳಂತೆ ಇಬ್ಬರು ಮಾಡಿದ್ರಂತೆ. ನೋಡಿ ಎಲ್ಲ ಹಿಂಗೆ ಮೋಸ ಆಗೈತಿ. ಇವಾಗೆಲ್ಲ ಇದು ಹೊರಗೆ ಬತ್ತೈತೆ. ಅದಕ್ಕೆ ನಮಗೆ ಗೊತ್ತಿರಲಿಲ್ಲ ಇಷ್ಟು ದಿನ. ನಿಮ್ಮ ಮಾಮ ಹಂಗಂತ ಹೇಳ್ತಂತೆ. ಅವ್ನು ವರ್ಷ ಯಾರನ್ನ ಕರ್ಕೊಂಡೋಗಿ ಎಲ್ಲನ ತೆಗ್ಸಿವಿ. ಅಲ್ಲಿ ಕಂಪ್ಯೂಟ್ರಾಗ ಎಲ್ಲ ತೆಗಿಸ್ದಾಗ ರಿಜಿಸ್ಟ್ರ್ ಆಫೀಸ್ನಾಗೆ ಎಲ್ಲ ಗೊತ್ತಾಗೈತಿ ಇವಾಗ. ಅವ ಮೋಸ ಮಾಡಿದ್ರಂತೆ. ಏನು ಮಾಡಿದ್ರು ನೀನು ತಡ್ಕೊಂಬಕ್ಕಾಗಲ್ಲ ಕಣ ಅಂತ ಹೇಳಿ ನಿಮ್ಮ ಮಾಮ ಚಾಲೆಂಜ್ ಮಾಡಿದ್ದಂತೆ ಅವನು ಬಬ್ಲಿಂಗ್. ಇವಾಗ ಗೊತ್ತಾಗ್ತೈತೆ ಅದೆಲ್ಲನ. ಇವಾಗ ಅವಾಗೆಲ್ಲ ಬರೀ ಕೈ ಬರವಣಿಗೆ ಹೆಂಗೆ ಬೇಕಂಗೆ ಬರ್ಕೊಂಡು ನಡಿಯಂಬರು. ಮೋಸ ಮಾಡಿ ಪೂರ್ಜರಿ ಸೇನ್ ಹಾಕಿ ಸುಮ್ಮನೆ ಇದು ಮಾಡ್ಯವನಿ. ಅದನ್ನ ರಿಜಿಸ್ಟರ್ ಆಫೀಸ್ನ ರಿಜಿಸ್ಟರ್ ಆಗಿಲ್ಲ. ಅದೇನಿಲ್ಲ, ಸುಮ್ಮನೆ ಇವಾಗ ಮೇಲೆ ಪತ್ರದಾಗ ಮಾತ್ರ ಅವರು ಅವಾಗ ಹಂಗೆ ತೋರಿಸ್ಯವ್ರಷ್ಟೇ. ಅಜ್ಜಂತಾಗೆ ಇವ್ರ ಅಪ್ಪ ಇಂತಾಗೆ ಮಯ್ಯಪ್ಪ ಐತಲ್ಲ ಅವ್ರ ಅಪ್ಪ ಇಂತಾಗೆ ನಮ್ಮ ಮಾಮಂತಾಗೆ ಅವಾಗ ಮೋಸ ಮಾಡಿ ಸುಮ್ಮನೆ ಯಾತ್ಕ ಹಾಕ್ಬೇಕು ಅಂತ ಸೈನ್ ಹಾಕ್ಸ್ಕೊಂಡು ಕೈ ಬರವಣಿಗೆ ಮಾಡಿಬಿಟ್ಟವ್ರು ಅಷ್ಟೇ. ಇವಾಗ ಇವರಿಬ್ಬರ ಹೆಸ್ರೇ ಮಕ್ಳ ಹೆಸ್ರೇ ಅಂತ ಬರ್ತಾ ಇರೋದು. ಎಲ್ಲ ಚೆಕ್ ಮಾಡ್ಸಿರಂತೆ. ಅದಕ್ಕೆ ಇವಾಗ ಅವ್ನಿಗೆ ಇವಾಗ ಐದು ತಾಡಿ ಬಿಡೋದಿಲ್ಲ. ಆ ಪಾಟಿ ಹಾರಾಡ್ತಾನಲ್ಲ, ನಾ ಬಿಡಲ್ಲ ಅಂತ ಹೇಳಿದ್ ನಿಮ್ಮ ಮಾಮ. ನಾನು ಅಂದ್ಕೊಂಡಿದ್ದು ಇವಾಗ ನನಗೆ
ಅದಕ್ಕೇನೆ ಮನೇನು ಹೆಸ್ರಿಗೆ ಮಾಡಿಸ್ಕೇಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ನಿನ್ನ ಹೆಸ್ರಿಗೆ ಮಾಡಿಸ್ಕ, ಬಂಟಿ ಹೆಸ್ರಿಗೆ ಐತೆ, ಅದು ನಿಮ್ಮದೇ ಅಂತ ಕಣೆ ಸುಗುಣ ಮನೆ, ನಿಮ್ಗೆ ಹಾಕಬೇಕು. ಅದಕ್ಕೆ ಇಬ್ಬರೊಳಗೂ ತಲಾಕೊಂದೊಂದು ಮನೆ ಆಗುತ್ತೆ. ಅದೊಂದು ವರ್ಷಕ್ಕೆ ಬಿಟ್ಕೊಡು, ಇಲ್ಲಿರೋದು ನೀನು ತಕ್ಕ ಜಾಗನೂ ಎಲ್ಲ ಐತೆ. ನಾವು ಅವ್ರದ್ದು ಯಾಕೆ ನಮ್ಮ ದೊಡ್ಡಪ್ಪ ಹಿಂಗಂತ ಹೇಳಿತ್ತು ಅನ್ಸತಿ ನಂತಾಗೆ ಅಂತ ಅಂದ್ಲು. ಅದಕ್ಕೆ ಬೇಡ, ಇವಾಗ ಹೆಸ್ರಿಗೆ ಮಾಡಿಸ್ಕೊಂಡು ನೀನು ಅವ್ರನ್ನ ಹೊರಕ್ಕೆ ಹಾಕು ಅಂತ ಹೇಳಿ ಹೇಳಿದಾಳೆ ರೀತಾ. ಯಾತ ಮಾತಾಡ್ತೀರಾ? ಅದೇನು ಮಾಮ, ಇವಾಗಿರೋ ಮನೆ ಆ ವರ್ಷನೂ ವಿಜಯ ಇದ್ದಾರಲ್ಲ, ಅದು ಬಂಟಿ ಹೆಸರಿಗೆ ಐತಂತೆ. ಅದು ನಮ್ಮದೇ ಅಂತ ಅಲ್ಕಂಡು ಮಾಮ ಮನೆ, ನಿಮ್ಮ ಅಪ್ಪಾಜಿ ಇರೋದೇ ಅಂತ ಅಲ್ಲೇ ಅದು ಮನೆ. ಇಲ್ಲಡಮ್ಮ, ನಮ್ಮದೇ ಅದೆಲ್ಲ ಮನೆ ಹೊಲ ಎಲ್ಲ ಅವ್ರದ್ದು ಯಾತಿರ್ಲಿಲ್ಲ ರಪ್ಪಂದು. ರಪ್ಪಯ್ಯ ದೊಡ್ಡ ಮೋಸ್ಕಾರ ಇವನ್ನಂಗೆನೇ. ಅವನೇನು ಮಾಡ್ದ, ನಮ್ಮ ಅಪ್ಪಂತಾಗೆ ಬಂಗಾಳಿ ಮಾತಾಡ್ಕೊಂಡು ಬಂದು ಕುಕ್ಕೊಂಡು ಎಲ್ಲನ ಮಾಡಿಸ್ಕೊಬಿಟ್ಟ. ಅದಿರೋ ಹೊಲ ಎಲ್ಲ ಮಾಡಿಸ್ಕೊಬಿಟ್ಟ. ಇವಾಗ ತೀರಾ ಆನಂದದ್ದು ಬಿಟ್ಟರು ಬಿಡೋಣ, ಅವ್ನಿಗೆ ಮಾಡ್ಸೋಣ. ಅವನದು ಇನ್ನೂ ಹೆಸ್ರಿಗೆ ಆಗಿಲ್ಲ, ಆನಂದೊಂದು ಆಗಲ್ಲ, ಬಬ್ಲಿಂಗಂದು ಆಗಿಲ್ಲ. ನಾನೆಲ್ಲ ನರ್ಸಂಗೆ ಕರ್ಕೊಂಡೋಗಿ ಎಲ್ಲ ನೆನೆಸಿ ತಿಳ್ಕೊಂಬಂದ್ವಲ್ಲ, ಎಲ್ಲ ಇವಾಗ ನಮ್ಮ ಹೆಸ್ರಿಗೆ ಬರೋದು. ಈಗೆಲ್ಲ ಅವ್ರನ್ನ ಎದ್ದು ಓಡಿಸೋದು ಇವಾಗ. ಎದ್ದು ಓಡಿಸ್ಬೇಕು. ಇಷ್ಟಿನ ಗೊತ್ತಿರಲಿಲ್ಲ, ಎಲೆ ಮರೆಗಳದು ಕಾಯಿ ಇದ್ದಂಗೆ ಇದ್ದರು. ಇನ್ನಿವಾಗ ನಮಗೆ ಗೊತ್ತಿರಲಿಲ್ಲ, ಅದು ಕೈ ಬರವಣಿಗೆಗೆ ಎಲ್ಲ ಮಾಡಿಸ್ಕೊಂಡವ್ರು ಅಷ್ಟೇ. ಇವಾಗ ರಿಜಿಸ್ಟರ್ ಆಫೀಸ್ನಾಗ ಇನ್ನೂ ರಿಜಿಸ್ಟರ್ ಆಗಿಲ್ಲ, ಅದು ಮೇಯ್ನ್ ಅಲ್ಲಬೇಕು. ಇವಾಗ ಕಂಪ್ಯೂಟ್ರಾಗೆಲ್ಲ ತೋರಿಸ್ತಾ ಇರೋದು ನಮ್ಮ ಹೆಸ್ರೇ. ನನ್ನ ಹೆಸ್ರು ನನ್ನ ತಮ್ಮನ ಹೆಸರೇ ತೋರಿಸ್ತಾ ಇರೋದು. ಅದನ್ನ ಜಂಟಿ ಬತ್ತೈತಿ. ಅದಕ್ಕೇ ಅವನಿಗೆ ತೀರಾನ ಇಷ್ಟು ದಿನ ಮಾಡ್ಕೊಂಡ ಅಂತ ಆನಂದ ಬಿಟ್ಟರು ಬಿಡೋಣ. ಈ ನನ್ನ ಮಗು ಬಿಡಲ್ಲ, ಅದೇನು ಮಾಡ್ತಾನೆ ಮಾಡಲಿ ನೋಡ. ನಾನು ಎಲ್ಲ ಬಿಡು ಹೋಗ್ಲಿ ಅಂತ ಒಳ್ಳೆ ಅವನು ತಂದಿಂದ ಇದ್ದಿದ್ರೆ ಅವರೇ ಮೋಸ ಮಾಡಿ ಅವನ್ನೇ ನನಗೆ ಹಿಂತಿರ್ಕೊಂಡು ಇದು ಮಾಡಿದರೆ ಹೆಂಗೆ? ಅವನಿಂದ ಬಾಂಬ್ಲಿಂಗ ನೀವು ಮೋಸ ಮಾಡ್ಯವ್ ನಮಗೆ. ಆನಂದಿಂದ ನಮ್ಮ ತಂಗಿನ ಸ್ಯಾನ ಕೈದಾನೆ. ಅವ್ನು ಮೋಸ ಮಾಡಿಲ್ಲ, ನಾನು ಇನ್ನೂವರೆಗೂ ಆಯ್ತು ಯಾತು ಒಂದಿಲ್ಲ. ಈ ನನ್ನ ಮಗ ಇದಾನ, ಇವನು ಹೈ ಕ್ರಿಮಿನಲ್ ನನ್ನ ಮಗ. ಅದೇ ಅವ್ರಿರೋದು ಕಂಟೆ ಹೆಸ್ರಿಗೆ ಐತಂತೆ, ಇವ್ರಿರೋದು ಇವಾಗ ಬಂಟಿ ಹೆಸ್ರಿಗೆ ಮಾಡಿಸವ್ರಂತೆ ಮೊನ್ನೆ. ಇಬ್ಬರು ಜಗಳ ಮಾಡ್ಕೊಂತಾರೆ ಅಂತೇಳಿ ಅದೇ ಅವಾಗ ಬೇರೆ ಹೋದಾಗ ಮಾಡಿಸ್ಕೊಂಡಿದ್ರಂತೆ. ಅದಕ್ಕೆ ನಮಗೇನು ಬೇಡ, ಇವಾಗ ನೀವೇ ಮಾಡಿಸ್ಕೊಳ್ರಿ ಸುಮ್ಮನೆ, ನಿಮ್ಮದೇ ಅಂತ ಅದು ಮನೆ ಎರಡು ಒಂದೇ ಟೈಪ್ ಇದ್ದಾವೆ. ನಮ್ಮ ಮಾಮಿಂಗೆ ಮೋಸ ಮಾಡಿ ನಮ್ಮ ಮಾಮ ಐತಲ್ಲ ಅವ್ರ ಅಪ್ಪ ಮಾಡಿಸ್ಕೊಂಡಿತ್ತಂತೆ ಅಂತ ಹೇಳ್ತಿತ್ತು. ನೀನೇ ನೀನು ಮಾಡಿಸ್ಕೊಂಡು ಅವ್ಳು ವಾರ ಕೇಳಿ ಹೇಳ್ತೀನಿ ಎಲ್ಲ. ಈಗ ಎಲ್ಲ ಗೊತ್ತಾಗಿ ಎಲ್ಲ ಒಂದು ಕಡೆಗಳಿಂದ ಎಬ್ಬಿಸ್ಬೇಕು. ಹಂಗಾದ್ರೆ ಸುಮ್ಮನಾಗದು ಇವರು. ನಮ್ಮ ಮಾಮೇನು ಸುಮಾರು ಅದನ್ನೆಲ್ಲ ಬರೀ ಮೋಸ ಮಾಡೋಕ್ಕೆ ಕಾಯ್ತಿರ್ತಾನೆ ಅಂತ. ಇವಾಗ ನೋಡಿ ಗೊತ್ತಿಲ್ಲ ಅಂದ್ಕೊಂಡೈತಿ ಬಂಬ್ಲಿಂಗಣ್ಣ. ಇವಾಗ ನೋಡ್ತೇನೆ ರೀ, ಆನಂದೊಂದು ಆಗಿಲ್ಲ. ಆನಂದ ತಕ್ಕ ಹೋಗ್ತೀನಿ, ಆನಂದಿಗೂ ಹೇಳ್ತೀನಿ. ತೀರಾ ಅವ್ನು ಮಾಡಿಸ್ಕೊಡ್ತೀನಮ್ಮ. ಇವೊಂದು ಮಾತ್ರ ಮಾಡಿಸ್ಕೊಡಲ್ಲ. ಅದು ಎಲ್ಲ ಮೋಸ ಮಾಡಿ ಬರ್ಸ್ಕೊಂಡ್ರದ ಅವ್ರ ಅಪ್ಪಯ್ಯ. ನಾವು ಬಿಡಪ್ಪ ಒಳ್ಳೆ ಅಂದಿಂದ ಮಾಡಿಸ್ಕೊಂಡವ್ರೆ, ದುಡ್ಡು ಕೊಟ್ಟಿಲ್ಲ ಮೋಸ ಮಾಡಿ ನಮ್ಮಪ್ಪ ಇಂತ ಬರ್ಸ್ಕೊಂಡ್ರದ ನನ್ನ ಮಕ್ಳು ಆಸ್ತಿನ ಅದೆಲ್ಲ. ನೋಡಿ ಅವ್ರ ಹೊಲನೂ ನಮ್ಮ ಹೊಲ ಒಂದೇ ಮಗ್ಮಗ್ಲಾಗೈತೆ. ಅದು ಒಟ್ಟು ನಮ್ಮದೇ ಬೌಂಡ್ರಿ. ಅವ್ರ ಅಪ್ಪಯ್ಯ ಬಂದು ಏನೂ ಇಲ್ಲ ಅಂತ ಹೇಳಿ ಬೋಲು ಅವ್ರದ್ದೆಲ್ಲ ಇತ್ತಂತೆ. ಎಲ್ಲ ಸಾಲ ಮಾಡ್ಕೊಂಡು ಎಲ್ಲ ಅದೆಲ್ಲ ಬೇರೆ ಊರ್ದಾಗ ಇತ್ತಂತ ಅವ್ರದ್ದು ಹೊಲ ಅಲ್ಲಿರ್ಲಿಲ್ವಂತೆ. ಎಲ್ಲ ಸಾಲ ಮಾಡ್ಕೊಂಡು ಮಾರ್ಕೊಂಬಂದು ಹೊಲ ಇಲ್ಲ ಕಣಲ್ಲ ನನಗೆ ಅಂತ ಹೇಳಿ ಹಂಗೆ ಮಾಡ್ತಿತ್ತಂತೆ ಅವ್ರ ಅಪ್ಪಯ್ಯ, ಬಬ್ಲಿಂಗರ ಅಪ್ಪಯ್ಯ. ನಮ್ಮಪ್ಪ ಬಿಡತ್ತ, ನನ್ನ ಮಸ್ತಾಗೈತೆ ಮಾಡಲಿ ಅಂತ ಹೇಳಿ ಬೆಳತ ಮಾಡ್ಕೊಂಡು ಹೋಗ್ತಾನೆ. ಗುದ್ಕೆಂಪು ಮೊದಲು ಬಿಡೋ ಬರೀ ವ್ಯವಸಾಯ ಅಲ್ಲಮ್ಮ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ ಸುಮ್ಮನಿತ್ತಂತೆ. ಅದಕ್ಕೇ ಇವಾಗ ಇದೆಲ್ಲ ಹೊರಕ್ಕೆ ಗೊತ್ತಾಯ್ತು ಇವಾಗ. ಇವಾಗ ಪಾಣಿ ಓಡ್ತಾ ಇರೋದೆಲ್ಲ ನಮ್ಮ ಹೆಸ್ರಿಗೆ. ಅದು ಇವರಿಗೆ ಇವಾಗ ಗೊತ್ತಾದರೆ ಅಂತ ಹೇಳಿ ಪಾಣಿ ಸುದ್ದಿನೇ ಹೋಗಿಲ್ಲ ಅವ್ರು ಯಾವ್ದಕ್ಕೂ. ನಾನು ಅದಕ್ಕೆ ಈಗ ಅಡಿಕೆ ಗಿಡ ಹಾಳಾದ್ವಾ, ಅಡಿಕೆ ಗಿಡದ ಮೇಲಾದ್ರೂ ಇವರು ಏನಾದ್ರೂ ಇನ್ಸೂರೆನ್ಸ್ ಮಾಡಿಸಿರ್ತಾರೆ, ಏನಾದ್ರೂ ಮಾಡ್ಬೋದಾಯ್ತು, ಏನಾದರೂ ಲೋನ್ ತಗೋಬೋದಾಯ್ತು ಅಂದ್ಕೊಂಡೆ. ಆದರೆ ಅವ್ರು ಏನು ಮಾಡ್ಸೋಕೆ ಹೋಗಿಲ್ಲ, ಅದು ಮಾಡ್ಸೋಕೆ ಬಂದಿಲ್ಲ. ಯಾಕಂದರೆ ಅದು ನಮ್ಮ ಹೆಸ್ರಿಗೆ ಐತಲ್ಲ, ಅದಕ್ಕೆ ಬಂದಿಲ್ಲ. ನನಗೆ ಇವೆಲ್ಲ ಗೊತ್ತಾಗಲಿಲ್ಲ ವಿಚಾರ. ನಮ್ಮ ವರ್ಷಕ್ಕೆ ಗೊತ್ತಾಗೈತಿ. ನಮ್ಮ ವರ್ಷಗೆ ತಿಳ್ಕೊಂಡವನವನು ಯಾವುದೋ ಪಾಣಿ ತಗ್ಸಕ್ಕೆ ಹೋಗಿದ್ದಂತೆ. ಅವ್ರದ್ದು ಹೊಲದ ನಮ್ಮ ಹೊಲದ ಈಗಳಮ್ಮ ಇವಾಗ ತಾಂಡವನಲ್ಲ, ಅದೊಂದು ಪಾಣಿ ತಗ್ಸಕ್ಕೆ ಹೋಗಿದ್ದಂತೆ. ಅವಾಗ ಗೊತ್ತಾಗೈತಿ. ಏನು ಎತ್ತ ಅದೆಲ್ಲಿ ಏನು ಅಂತ ತಿಳ್ಕೊಂಡವನೇ. ಯಪ್ಪ ಹಿಂಗೆ ಹಾಗೆ ಇಟ್ಕಣಪ್ಪ, ಬಾರಪ್ಪ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋದ. ಅವಾಗ ಅಲ್ಲೆಲ್ಲ ಹೋಗಿ ತೆಗಿಸ್ತೀವಿ, ಇದನ್ನು ಓಡ್ತಾ ಇರೋದೇ ನಿಮ್ಮ ಹೆಸ್ರಿಗೆ ಅಂತ ಅಂದರು. ಹೋಗಿ ನಾನಂದುತ್ತಾಗ ಹೇಳ್ತೀನಿ. ಅದಕ್ಕೆ ಮತ್ತೆ ಮೋಸ ಮಾಡಿದ್ದು ಎಂದು ಇರಲ್ಲ ಅಂತ ಹೇಳೋದು. ನನ್ನ ಮಗ ನೋಡಿ ಮೋಸ ಮಾಡಿ ಹೆಂಗೆಲ್ಲ ಇದು ಮಾಡ್ಬೇಕಂತ ಹೋದ. ನೋಡಿ ಇವತ್ತು ಹೆಂಗಾಯ್ತು. ಇವಾಗ ಮನೇನು ಹಂಗೇನೆ. ಇವತ್ತೆಂಥದನ್ನಾಗಲಿ ರೀತಕ್ಕ ಮೋಸ ಮಾಡಿದ್ರಂತೆ. ನಿಮ್ದದು ಮನೆ ನೀನು ಮಾಡಿಸ್ಕಸೋಣ, ಇವಾಗಿರೋದ ಹಣ್ಣಗೆ ಬಿಟ್ಕೊಡು, ಇಲ್ಲಿ ನೀವು ತಗೊಳ್ರಿ ಅಂತ ಹೇಳ್ತೈತಿ. ಇಬ್ರು ಜಗಳ ಆಡೋದು ಬೇಡ ಅಂತ ಹೇಳ್ತೈತಿ. ಹಂಗೆ ಅನ್ಸರಿಸ್ಕೊಂಡು ಹಂಗೆ ಮಾಡಿದ್ರೆ ವಾಸಿ ಎತ್ಲಾಗೆ. ನಾನೇನು ಬೇಡ ಬಿಡು ಅಂತಂದೆ. ಇಲ್ಲ ನೀನು ಮಾಡಿಸ್ಕೊಂಡು ನೀವು ಅಲ್ಲಿ ಇರೀರಂತೆ ಅಂತ ಹೇಳ್ತು. ನೀನು ಅಲ್ಲೇ ಇರುವಂತೆ, ಒಂದೇ ಮನೆಯಾಗದ ಸರಿಯಾಗಲ್ಲ, ಇನ್ನು ಮನೇನು ಕೀಳಕ್ಕಾಗಲ್ಲ ಅಂತ ಹೇಳ್ತು.
ನೋಡಿದ್ರಲ್ಲ ವೀಕ್ಷಕರೇ, ನನಗೂ ಬೊಮ್ಲಿಂಗಿಗೂ ಏನು ದ್ವೇಷ ಅಂತಂದರೆ ಅವ್ರ ಅಪ್ಪಗೆ ಏನೂ ಇರಲಿಲ್ಲ, ಯಾತು ಇರಲಿಲ್ಲಂತೆ. ಹೊಲ ಮನೆಯೆಲ್ಲ ಮಾರ್ಕೊಂಡು ತಿಂದು ನಮ್ಮ ಅಪ್ಪನ ತಕ್ಕ ಬಂದು ಏನಾನ ವ್ಯವಸಾಯ ಮಾಡ್ತೀನಿ ನಿಮ್ಮ ಹೊಲ್ದಾಗೆ ಅಂತ ಹೇಳ್ಕೊಂಬಂದು ಮೋಸ ಮಾಡಿ ಸುಮ್ಮನೆ ಕೈ ಬರವಣಿಗೆ ಸೈನ್ ಹಾಕ್ಸ್ಕೊಂಡು ಮೋಸ ಮಾಡಿ ಬರೆಸ್ಕೊಂಡೈತೆ. ಅದನ್ನು ಅವಾಗ ನಮಗೆ ಗೊತ್ತಾಗಲಿಲ್ಲ ಸಣ್ಣ ಮಕ್ಕಳಿದ್ದಾಗ. ಏನು ಎತ್ತ ಅಂತೇಳಿ ಆಮೇಲೆ ಅದನ್ನ ತೋರಿಸಿದ್ರೆ ಅದಕ್ಕೆ ಸುಮ್ಕಾದ್ವಿ. ಇವಾಗ ಅದನ್ನ ರಿಜಿಸ್ಟ್ರ್ ಆಫೀಸ್ನಾಗೆ ರಿಜಿಸ್ಟ್ರ್ ಆಗಿಲ್ಲ ಅದನ್ನು ಯಾವುದೇ ಕಾರಣಕ್ಕೂ. ಅದಕ್ಕೆ ನಮ್ಮ ವರ್ಷ ಯಾವುದೋ ಪಾಣಿ ತೆಗ್ಸಕ್ಕೆ ಹೋದಾಗ ಅದು ಬಯಲಿಗೆ ಬಿದ್ದೈತಿ. ಇವಾಗ ಅವ್ರದ್ದು ಏನು ಇರಲಿಲ್ಲ, ಆನಂದ ಇದ್ದಾರಲ್ಲ ಅದೊಂದು ಮನೆ ಕೊಂಡ್ಕೊಂಡಿದ್ರು ಅಷ್ಟೇ ಅವರು. ಬಂದು ಅದೊಂದು ಮನೆ ತಗೊಂಡಿದ್ರು. ಇವಾಗ ಅಲ್ಲಿರೋ 2 ಮನೆ, ಇವ್ರು ಇರೋ 2 ಮನೆಯೂ ನಮ್ಮದೇನೆ. ಅದು ಹೆಸ್ರಿಗೆ ಮಾತ್ರ ಮನೆದು ಅಲ್ಲೇ ಪಂಚಾಯತಿಗೆ ಆಗೈತೆ, ಅದನ್ನು ತಳಪಾಯಿ ಆಗಿಲ್ಲ. ಮನೆ ಮಾತ್ರನ ಪಂಚಾಯತಿಗೆ ಖಾತೆ ಮಾಡಿಸ್ಕೊಂಡು ಕಟ್ಟವ್ರೆ, ಕೆಳಗಿರೋ ತಳಪಾಯ ಆಗಿಲ್ಲ. ಅದೆಲ್ಲ ಇವಾಗ ನಮ್ಮ ಹೆಸರಿಗೆ ಬರೋದು. ನಮ್ಮ ಅಪ್ಪ ಸಂಪಾದಿಸಿರೋದು ಇದೆಲ್ಲ ಮೋಸ ಮಾಡಿದ್ರು ಇವರು. ನೋಡ್ರಿ, ಮೋಸ ಮಾಡಿರೋದೆಲ್ಲ ನಾನು ಬಿಡೋದಿಲ್ಲ. ಇನ್ನು ಒಳ್ಳೆ ಮಾತನ್ನ ಅಲ್ಲಿ ಇದ್ದಿದ್ರೆ ಅವ್ನು ಇನ್ನೂ ಏನೋ ಬಿಡತ್ತ ಅಂತ ಹೇಳಿ ಮಾಡಿಕೊಡ್ತಿದ್ದೆ. ಇನ್ಮೇಲೆ ಮಾಡಲ್ಲ ನಾನು. ಎಷ್ಟು ಅವ್ನು ಮಾಡಿದಾನೆ ಅಂದರೆ ಬೊಮ್ಲಿಂಗ ಬಂದು ನಾನು ಕಾಲು ಹಿಡ್ಕೊಬೇಕು, ನಾವು ಬರೋಲ್ಲ ನಿಮ್ಮ ಮನೆ ಬಕ್ಲಕ್ಕಂತ ತಿಳ್ಕೊಂಡವ್ನಿ ಎಷ್ಟು ಜಂಬ ಪಡ್ತಾನೆ, ಎಂತ ಮಾತಾಡ್ತಾನೆ. ಇವಾಗ ಅವನದೇ ಹೋಗೋದು, ನಾ ಬಿಡಲ್ಲ, ಯಾವುದೇ ಕಾರಣಕ್ಕೂ ನಾನು ಬಿಡಲ್ಲ. ಅದು ನಮ್ಮ ಅಪ್ಪನ ನನಗೆ ಅದೇ ಸಿಟ್ಟಿದ್ದು, ಮೋಸ ಮಾಡಿ ಇದ್ರಲ್ಲ ನಮಗೆ ಅಂತ ಹೇಳಿ. ನಾನು ಆಗೈತೆ ಎಲ್ಲ ಅಂದ್ಕೊಂಡೇ ಇದ್ದೆ, ಅದು ಯಾವುದೇ ಕಾರಣಕ್ಕೂ ಇನ್ನೂ ಆಗಿಲ್ಲ. ಅದನ್ನೆಲ್ಲ ನಾನು ಇವಾಗ ಒಂದೊಂದು ಎಳೆಯಾಗಿ ಎಲ್ಲ ಬಿಚ್ಚುತ್ತೀನಿ ನೋಡಿ. ಏನಪ್ಪ ಇದು ಹಿಂಗೆ ಮಾಡ್ದೆ ಚಂದ್ರಪ್ಪ ಅನ್ಕೋಬೇಕ ಬೊಮ್ಲಿಂಗ್. ನೋಡ್ತಾ ಇರ್ರಿ, ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.